ಅವಳು ನೋಡಿ ಸೀದಾ ಹೋದ್ಲು ತೀರ್ಥ ತಗೊಳ್ಳದೆ. ಸೋ ಸಿಂಪಲ್ ಮಗು ಅಂತ ಒಂದು ಹೊಟ್ಟೆಗೆ ಹಾಕಿಕೊಳ್ಳಿ ಅವಳ ತಪ್ಪನ್ನು. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ನಾಗರ ಪಂಚಮಿ. ನೋಡಿ ನಾವೆಲ್ಲಿ ಬಂದಿದ್ದೇವೆ ಅಂದರೆ ಮಂಗಳೂರಿನ ಫೇಮಸ್ ಟೆಂಪಲ್ ಅಲ್ಲ. ಬನ್ನಿ ಹೋಗುವ. ನನ್ನ ಫೇವ್ರೆಟ್ ಪ್ಲೇಸ್ ಬಂತೀಗ. ಇದು ನನ್ನ ಮೊದಲಿಂದ ಸಹ ಫೇವ್ರೆಟ್ ಪ್ಲೇಸ್. ನೋಡಿ ಈಗ ನಾವು ದುರ್ಗಾ ಪರಮೇಶ್ವರಿ ಎಂತ ಅಮ್ಮನವರ ದೇವಸ್ಥಾನ. ಬಿಸಿಲಲ್ಲಿ ಕಲ್ಲ ಬಿಡ್ಲಿಕ್ಕಲ್ಲ. ಆದ್ರೆ ನೋಡಿ ಒಂದು ಇದಕ್ಕೆಂತ ಹೇಳ್ತಾರೆ ಅಲ್ಲೆಲ್ಲ ಫುಲ್ ಬೆಟ್ಟದ ಮಿಡಲಲ್ಲಿ ಒಂದು ದೇವಸ್ಥಾನ ದೊಡ್ಡದು ಅದು ಆಚೆಗೆ ದೊಡ್ಡದು, ಮೇಲೆಲ್ಲ ಫುಲ್ಲು. ಈಗ ನಾನು ಇಲ್ಲಿ ಶಬರಿಮಲೆ ಹಾಕಿದಾಗ ಮಾಲೆ ಹಾಕಿದಾಗ ಇಲ್ಲಿ ಬರ್ತಿದ್ದೆ ನಾವು. ಹೌದು. ಸೀದಾ ಹೋಗುದಲ್ಲ, ಎಲ್ಲ ತೀರ್ಥ, ಎಲ್ಲದ್ರಲ್ಲಿ ತೀರ್ಥ ತೆಗಿಬೇಕು, ತೀರ್ಥ ತಲೆಗೆ ಹಾಕಬೇಕು. ಹೋಗು, ಮೆಲ್ಲ ಹೋಗು. ಇನ್ನೆಂಥದ್ದು, ಹೋಗು. ಅವಳು ನೋಡಿ ಸೀದಾ ಹೋದ್ಲು ತೀರ್ಥ ತಗೊಳ್ಳದೆ. ಆಯಿತು ಹೋಗು, ಇನ್ನೊಂದು ಸಲ ಬಂದಾಗ ಇದು ಮಾಡ್ಬೋದು. ಈಗ ಅರ್ಜೆಂಟ್ ಸಹ ಮಾಡ್ತಾಯಿದ್ದಾರೆ, ಜನ ರಶ್ ಉಂಟು. ಅದರಲ್ಲಿ ಶಿವಲಿಂಗಕ್ಕೆ ಅಲ್ಲಿಂದ ಹೋಗಿ ತೀರ್ಥ ಕೊಟ್ಟು ಮೇಲೆ ಶಿವಲಿಂಗ ಉಂಟು, ಅದಕ್ಕೆ ಇಲ್ಲಿಂದ ನೀರು ತಗೊಂಡೋಗಿ ಹಾಕಲಿಕ್ಕೆ. ಇಲ್ಲಿ ನೋಡಿ ಗಣಪತಿ ಬರ್ತದೆ ನೀರು ಮೇಲಿಂದ.
ಆಮೇಲೆ ಕೈಯಲ್ಲಿ ಬರ್ಬೇಕು. ನೋಡಿ ಅದು ಕೊಕ್ಕನ್ ನೋಡಿ ಅದ್ರ ಇದಮ್ಮ ನೆಕ್ ಹೇಗೆ ಮಾಡ್ತದೆ, ಹೇಗೆ ಮಾಡ್ತದೆ, ಹೇಗೆ ಅದು ಮೊದಲಿನ ಜನ್ಮದಲ್ಲಿ ಭರತನಾಟ್ಯ ಮಾಡ್ತಿತ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೆಕ್ಕನ್ ಚಂದ ಮಾಡ್ತದಲ್ಲ. ನೋಡಿ ಕಟ್ಸಾಂಬಾರ ಅಕ್ಕಿಯನ್ನು ಒಂದು 8-9 ಗಂಟೆ ಎಲ್ಲ ಹಾಕಿ ಇಟ್ಕೊಳ್ಬೇಕು ನೀರಿನಲ್ಲಿ. ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ಬರುವಾಗ ಗ್ರೈಂಡ್ ಮಾಡಬೇಕು. ನಾವು ಪುಂಡಿಗೆಲ್ಲ ರೆಡಿ ಮಾಡ್ತೇವಲ್ಲ ಆ ಥರ. ನೋಡಿ ಬರಿತಾ ಇದ್ದಾಳೆ. 3 ದಿನ ರಜೆ ಇತ್ತು, ಈಗ ಬರಿತಾ ಇದ್ದಾಳೆ. ನೋಡಿ ಈ ಥರ ಕಾಯಿ ಮತ್ತು ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಬೆಲ್ಲ ಮತ್ತು ಕಾಯಿಯನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಏಲಕ್ಕಿಯನ್ನು ಪೌಡರ್ ಮಾಡಿ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊ ತೂಲೆ ಎಂಕ್ಲೆನ ದಾದ ತಿಂಡಿ ನನ್ನದು ಬರ್ದಾಯ್ತು, ಹಾಗೆ ನಾನು ಬಂದದ್ದು ಬರ್ದು ಇನ್ನೂ ಚೂರು ಉಂಟು ಅಷ್ಟೇ. ಮೇನ್ ವರ್ಕ್ ಎಲ್ಲ ಆಯ್ತು. ಅದನ್ನು ಈ ಥರ ನಾಳೆ ರಜೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನೀರಾದರೆ ತುಂಬ ನೀರಾದರೆ ಇದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಹೀಗೆ ಅದಕ್ಕೋಸ್ಕರ ಹೀಗೆ ದಪ್ಪ ಕಡಿಬೇಕು. ಯು ಆರ್ ಕರೆಕ್ಟ್ ಮಾಮ್. ಅದೆಲ್ಲ ನನಗೆ ಋತ್ವ ಗೈಡ್ ಮಾಡುದು ಅಲ್ಲ. ನಾನು ಹಾಕ್ಲಾ? ನೋಡಿ ಈ ಥರ ಮಾಡಿ ಹೀಗೆ ಮಿಡ್ಲಲ್ಲಿ ಕಾಯಿಯನ್ನು ಹಾಕಬೇಕು. ಸೋ ಸಿಂಪಲ್. ಸೋ ಸಿಂಪಲ್, ಸೋ ಸಿಂಪಲ್. ಅದ್ನ ಮಾಡ್ತೇನೆ ಪ್ಲೀಸ್ ಪ್ಲೀಸ್. ನೋಡಿ ಈ ತರ ಬರ್ತಾರೆ ಟಚ್ ಅಪ್ಪಿಗೆ ಲಾಸ್ಟ್ ಈಸಿ ಯಾವ್ದಾಗಿರ್ತದೆ ಅದು ಕೈ ತೊಳಿತಿದ್ದಾರೆ. ಕೊರೋನಾ ಬಂದು ಒಂದು ಕೈ ತೊಳಿದೊಂದು ಅಭ್ಯಾಸ ಮಾಡಿ ಕೊಟ್ಟಿದೆ. ಬೇರೆಂತ ಒಳ್ಳೆಯಾಗಿದೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಕೈ ತೊಳೆದೊಂದು ಅಭ್ಯಾಸ ಮಾಡಿ ಕೊಡಿಸಿದೆ. ಆಕ್ಚುಲಿ ಹೇಳುದಂದ್ರೆ ಋತನಿಗೆ ಇದು ಇಷ್ಟ ಇಲ್ಲ. ಈಗ ನಾನು ಇದನ್ನು ರಾತ್ರಿ ಮಾಡುದು. ನಮ್ಮಲ್ಲಿ ಅಮ್ಮ ಸಹ ಮೊದಲು ರಾತ್ರಿ ಮಾಡ್ತಿದ್ದದ್ದು ತಿಂಡಿ. ಕೆಲವರು ಬೆಳಿಗ್ಗೆ ಮಾಡ್ತಾರೆ ನಾಗರ ಪಂಚಮಿ ದಿನ, ಆದ್ರೆ ನಾವು ರಾತ್ರಿ ಮಾಡುದು. ಹಾಗಾಗಿ ನೆಕ್ಸ್ಟ್ ಡೇ ತಿಂಡಿ ಇದೇ ಇರ್ತದೆ ಬೆಳಿಗ್ಗೆ. ಈಗ ಅವಳಿಗೆ ಟೆನ್ಷನ್, ಈಗ ರಾತ್ರಿಗೆ ಎಂತ ನಾಳೆ ಬೆಳಿಗ್ಗೆ ಎಂತ ತಿನ್ನೋದು, ಊಟ ಮಾಡುದು. ನಾಳೆ ಹಾಗೆ ತಿನ್ನದಿರ್ಬಾರ್ದು, ತಿನ್ಬೇಕು. ತಿಂತಾನೆ ಒಂದು ತುತ್ತು, ಒಂದು ತುತ್ತು. ನೋಡಿ ಋತ್ವ ಮಾಡ್ತಾಳಂತೆ. ಎಷ್ಟು ಇಷ್ಟ ತೆಗಿಬೇಕಾ? ಅಷ್ಟು ಉದ್ದ ತುಂಬ ಬೇಕು. ಈಗ ದಪ್ಪ ರೊಟ್ಟಿಯಾಗಿ ಮಾಡ್ತಾರೆ ನೋಡಿ. ಅಷ್ಟು ಬೇಡಕ್ಕ. ಇದು ಶೋಕು ನಿಂಗೆ ಗೊತ್ತಿಲ್ಲ ನಾನು ತಿಂಡಿ. ಇದನ್ನು ಹೀಗೆ ಚಪ್ಪೆ ಸಹ ಮಾಡ್ಬೋದು ಬೆಳಿಗ್ಗೆ ತಿಂಡಿಗೆಲ್ಲ. ಹೀಗೆ ಅರಿಶಿನ ಎಲ್ಲ ಇರ್ತದಲ್ಲ, ಬಾಳೆ ಎಲೆಯಲ್ಲಿ ಮಾಡ್ತೇವಲ್ಲ ಹಾಗೆ. ಇದು ಒಳ್ಳೆ ಸ್ಮೆಲ್ ಬರ್ತದೆ, ಖುಷಿ ಆಗ್ತದೆ ತಿನ್ಲಿಕ್ಕೆ. ತೆಳು ಆಗ್ಬೇಕು ಮಗ. ಕಡಿ ಕಡಿ ನಾ ಮಾಡ್ತೇನೆ. ಅಲ್ಲಿ ಮಿಡ್ಲಲ್ಲಿ ಆ ಗ್ಯಾಪ್ ಬರಬಾರ್ದು. ಪಾಡೋಡು ಯಾರು ಈತಿ ಯಾರೆಂಟ್ಲೇಕ್ ಬೊಕ ಮಸ್ತ್ ಸಿಹಿ ಆಪು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಚೀಪ್ ಆ್ಯಪ್ ಉಂಟು, ದಯವಿಟ್ಟು ಕ್ಷಮಿಸಿ. ತುಳುವಲ್ಲಿ ತುಂಬ ತಪ್ಪುಂಟು. ಮಗು ಅಂತ ಒಂದು ಹೊಟ್ಟೆಗೆ ಹಾಕಿಕೊಳ್ಳಿ ಅವಳ ತಪ್ಪನ್ನು. ನೋಡಿ ತಿಂಡಿ ರೆಡಿ, ಬಿಸಿ ಬಿಸಿ ಉಂಟು, ಹೋಗಿ ಹೋಗ್ತಾ ಉಂಟು ನೋಡಿ. ಸೂಪರ್ ಇರ್ತದೆ ಟೇಸ್ಟ್ ತಿನ್ನಲಿಕ್ಕೆ. ಆ ಎಲೆದ್ದು ಸ್ಮೆಲ್ ಕೂಡ, ಸ್ವೀಟ್ ಕೂಡ. ಮಗಳಿಗೆ ಚಪ್ಪೆ ಮಾಡಿ ಇಟ್ಟದ್ದು. ಇದು ಚಪ್ಪೆ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಸ್ವೀಟ್ ಆಗಲಿಲ್ಲ ಮಗಳಿಗೆ. ಇದಕ್ಕೆ ಚಟ್ನಿ, ಕೆಂಪು ಚಟ್ನಿ ಮಾಡಿ ತಿನ್ನಬೇಕು. ಕಾಂಬಿನೇಷನ್ ಒಳ್ಳೆ ಇರ್ತದೆ. ಕೆಂಪು ಚಟ್ನಿ ಮತ್ತು ಅರಿಶಿಣದ ಕಡುಬು, ಅಂದರೆ ಇದು ಸ್ವೀಟ್ ಹಾಕಿದಲ್ಲ, ಚಪ್ಪೆ ರೆಡಿಯಾಗಿದೆ. ಕಾಂಬಿನೇಷನ್ ಸೂಪರ್. ಇನ್ನು ಮಗಳು ತಿನ್ನೋದು ಮಾತ್ರ ಬಾಕಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ವಿಡಿಯೋ, ಅಂದರೆ ಇವತ್ತಿದೆ ವಿಡಿಯೋ ಇದು.
ಯಾಕಂದರೆ ನಿನ್ನೆ ನೈಟ್ ತಿಂಡಿ ತಿನ್ನುವಾಗ ಮಾಡಲಿಕ್ಕೆ ಆಗಲಿಲ್ಲ. ಅಕ್ಕ ಎಂಚುಂಡ ಅಕ್ಕ? ಸೂಪರ ಚೀಪೆದೊಂಜಿ ಕೊರಡ ಚೂರು ಒಂಜಿ ಪೀಸ್. ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾಳೆ ಹುಡುಗಿ. ಓಕೆ ಬಾಯ್, ಟೇಕ್ ಕೇರ್. ನಾಗರ ಪಂಚಮಿ ಸ್ಪೆಷಲ್ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಹ್ಯಾಪಿ ನಾಗರ ಪಂಚಮಿ ಒನ್ಸ್ ಅಗೇನ್. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.